ನಾನಾಗಲೇ ನಿಮಗೆ ಹೇಳಿದೆ ಈ ಕ್ಷೇತ್ರದಲ್ಲಿ ಅಥರ್ವ ಶೀರ್ಷದ ಹವನ ನೆರವೇರುತ್ತೆ ಅಂತ. ಈ ಅಥರ್ವ ಶೀರ್ಷದ ಹವನಕ್ಕೂ ನಮಗೂ ಒಂದು ರೀತಿಯ ನಿಕಟವಾದ ಸಂಬಂಧ ಇದೆ. ಏನಪ್ಪ ಅದು ಅಂತಂದರೆ, ಮನುಷ್ಯನಿಗೆ ನೆಮ್ಮದಿ ಬಹಳ ಮುಖ್ಯ. ನೆಮ್ಮದಿ ಎಲ್ಲಿದೆ, ನೆಮ್ಮದಿಯನ್ನು ಹೇಗೆ ಗುರುತಿಸೋದು? ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಆಗ ನೆಮ್ಮದಿಯನ್ನು ಅನುಭವಿಸ್ತೀವಿ. ಈ ಮನಸ್ಸು ಹಾಗಿದ್ರೆ ದೇಹದ ಯಾವ ಭಾಗದಲ್ಲಿರುತ್ತೆ ಅಂದರೆ, ಈ ತಲೆಯ ಮುಂತಲೆ ಅಂತ ಏನು ಕರಿತೀವಲ್ಲ ಆ ಭಾಗದಲ್ಲಿ ಮನಸ್ಸು ಅಂತಕ್ಕಂಥದ್ದು ಇರುತ್ತೆ. ಈಗ ಗಮನಿಸಿ, ಇದನ್ನು ಶೀರ್ಷ ಅಂತ ಕರೀತಾರೆ. ಈ ಅಥರ್ವ ಶೀರ್ಷಕ್ಕೂ ನಮ್ಮ ಮನಸ್ಸಿಗೂ ಹೇಗೆ ಸಂಬಂಧ ಇದೆ ಅನ್ನೋದನ್ನು ನೀವು ಗಮನಿಸಿ. ಥರ್ವ ಅಂದರೆ ಬಿಸಿ ಅಂತ, ಅಥರ್ವ ಅಂದರೆ ಶಾಂತಿ ಅಂತ ಅರ್ಥ. ಈ ಶಾಂತಿ ಅಥರ್ವ ಶೀರ್ಷ ಅಂದರೆ ತಲೆ. ಈ ಶಾಂತಿಯಿಂದಾಗಿ ನಮ್ಮ ಶೀರ್ಷ ಶಾಂತವಾಗುತ್ತೆ. ಹಾಗಾಗಿ ಈ ಅಥರ್ವ ಶೀರ್ಷ ಮಂತ್ರದಿಂದ ಹವನವನ್ನು ಮಾಡಿಸಿದ್ರೆ ನಮ್ಮ ಮನಸ್ಸು ಶಾಂತವಾಗುತ್ತೆ ಅನ್ನೋ ಅರ್ಥದಲ್ಲಿ ಈ ಅಥರ್ವ ಶೀರ್ಷದ ಹವನ ನೆರವೇರುತ್ತೆ. ಈಗ 10,000 ಮಂತ್ರಗಳಿಂದ, ಈ ಅಥರ್ವ ಶೀರ್ಷ ಮಂತ್ರಗಳಿಂದ ಈ ಹವನ ನೆರವೇರ್ತಾ ಇದೆ. ಆ ಭವ್ಯ ಹವನವನ್ನು ನಾವು ನೋಡ್ತಾ ನಮ್ಮ ಕಣ್ಣುಗಳನ್ನ ತುಂಬಿಕೊಳ್ಳೋಣ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ತುಂಬಿಕೊಳ್ಳೋಣ. ಓಂ ಲಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ. ಈ ಅಥರ್ವ ಶೀರ್ಷ ಹವನವನ್ನು ಏನು ನೋಡ್ತಾ ಇದ್ದೀವಲ್ಲ, ಈ ಹವನ ಮಾಡೋದರ ಫಲ ಏನು? ಈ ಅಥರ್ವ ಶೀರ್ಷವನ್ನು ಕೇವಲ ಪಠಿಸೋದ್ರಿಂದಲೇ ಆಗುವಂಥ ಫಲ ಎಂಥದ್ದು ಅಂತ ಅಥರ್ವ ಶೀರ್ಷದ ಒಂದು ಭಾಗದಲ್ಲಿ ಹೇಳ್ತಾರೆ. ಏತದಥರ್ವ ಶೀರ್ಷಂ ಯೋದೀತೆ ಸಬ್ರಹ್ಮ ಭೂಯಾಯ ಕಲ್ಪತೆ. ಸ್ವತಃ ಬ್ರಹ್ಮನೇ ಆಗಿಬಿಡ್ತಾನಾತ ಅಂತ. ಸಸರ್ವ ವಿಘ್ನೈ ನ ಬಾಧ್ಯತೆ. ಎಲ್ಲ ವಿಘ್ನಗಳಿಂದ ಆತನಿಗೆ ಬಿಡುಗಡೆಯಾಗುತ್ತೆ. ಸಸರ್ವತ್ರ ಸುಖಮೇದತೆ. ಎಲ್ಲ ಕಡೆಗಳಿಂದ ಆತನಿಗೆ ಸುಖವೇ ಪ್ರಾಪ್ತಿಯಾಗುತ್ತೆ. ಸಪಂಚ ಮಹಾಪಾಪಾತ್ ಪ್ರಮುಚ್ಯತೆ. ಯಾವ ಮಹಾಪಂಚಪಾತಕಗಳು ಅಂತ ಕರಿತೀವಲ್ಲ ಆ ಎಲ್ಲ ಪಾತಕಗಳಿಂದ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಪಟ್ಟಿಯನ್ನೇ ಕೊಟ್ಟು ಬಿಡುತ್ತೆ ಈ ಅಥರ್ವ ಶೀರ್ಷ ಮಂತ್ರದ ಭಾಗ. ಹಾಗಾಗಿ ಈ ಹವನವನ್ನು ಭಕ್ತಿಯಿಂದ ದರ್ಶನ ಮಾಡಿದ್ರೂ ಅಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಹವನದ ಪೂರ್ಣಾಹುತಿಯನ್ನು ನಾವೀಗ ಗಮನಿಸಿಬಿಡೋಣ. ಯ ಏವಂ ವೇದ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಈ ಗಣೇಶನಿಗೆ ಒಂದು ನೈವೇದ್ಯ ನೆರವೇರುತ್ತೆ. ಬಹಳ ವಿಶಿಷ್ಟವಾದ ಮತ್ತು ಗಣಪತಿಗೆ ಸುಪ್ರೀತವಾಗಿರ್ತಕ್ಕಂಥ ನೈವೇದ್ಯ ಅದು. ಅದನ್ನು ಚಿಪ್ಪಿಟ ನೈವೇದ್ಯ ಅಂತಾರೆ. ಅಂದರೆ ಅವಲಕ್ಕಿ ಅಂತ ಅರ್ಥ. ಆ ಅವಲಕ್ಕಿಯನ್ನು ವಿಶೇಷವಾಗಿ ಪಾಕದಲ್ಲಿ ನೆನೆಸಿ ಅದನ್ನು ಕಲಸಿ ಅದನ್ನು ಗಣಪತಿಗೆ ಅರ್ಪಣೆ ಮಾಡ್ತಾರೆ. ಅದು ಕೂಡ ಈ ಕ್ಷೇತ್ರದಲ್ಲಿ ಒಂದು ಸೇವೆ. ಬಂದಂಥ ಭಕ್ತರು ಆ ಸೇವೆಯನ್ನು ಕೂಡ ಮಾಡಿಸ್ತಾರೆ. ಇಲ್ಲಿ ಗಣಪತಿಗೆ ನೆರವೇರಿಸುವಂಥ ಅವಲಕ್ಕಿ ನೈವೇದ್ಯ ಬಹಳ ವಿಶೇಷ. ಅದನ್ನು ತಯಾರಿಸೋದಕ್ಕೆ ಒಂದು ಪುಟ್ಟ ಯಂತ್ರವಿದೆ. ಈ ಯಂತ್ರದಲ್ಲಿ ಅವಲಕ್ಕಿಯನ್ನು ಹಾಗೂ ಪಾಕವನ್ನು ಹಾಕಿ ಬೆರೆಸಿ ತಿರುವಿದರೆ ನೈವೇದ್ಯ ಸಿದ್ಧಗೊಳ್ಳುತ್ತೆ. ಇದನ್ನ ಗಣಪತಿಗೆ ಅರ್ಪಣೆ ಮಾಡಿ ಭಕ್ತರಿಗೆ ಹಂಚುತ್ತಾರೆ. ಈ ಅವಲಕ್ಕಿ ಒಂದು ಸೇವೆಯ ರೀತಿಯಲ್ಲೇ ಸಮರ್ಪಣೆ ಮಾಡಿ ಭಕ್ಷ್ಯವನ್ನು ಸ್ವೀಕರಿಸುತ್ತಾರೆ ಇಲ್ಲಿಗೆ ಬರುವಂತಹ ಭಕ್ತರು.
ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕಿದ್ರೆ ಈ ಕ್ಷೇತ್ರಕ್ಕೆ ಬಂದು ಅಥರ್ವ ಶೀರ್ಷ ಮಂತ್ರದ ಪಠಣವನ್ನ ಮಾಡಬೇಕು. ಇಂತಹ ಇನ್ನಷ್ಟು ಗುಡಿಯ ದರ್ಶನವನ್ನ ಮತ್ತೆ ಮುಂದಿನ ವಾರ ಮಾಡಿಸ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.